ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರ ಮತ್ತು ಯಾಕೆ ಚರ್ಚೆ ಮಾಡ್ತೀವಿ? ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಸುಳೆಬೆಲ್ ವಾರ್ಡು ಶಿವಮೊಗ್ಗ ಸಿಟಿಯಲ್ಲಿ 35ನೇ ವಾರ್ಡಿಗೆ ಸಂಜೆ ಕಳೆದ 15-16 ದಿವಸದ ಹಿಂದೆ ಒಂದು ಅಹಿತಕರವಾದ ಒಂದು ಘಟನೆ ಶಾಲೆಯ ಒಂದು ಆವರಣದಲ್ಲಿ ನಡೆದಿರ್ತಕ್ಕಂಥದ್ದು ತಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ರಾತ್ರಿ 9 ಗಂಟೆಗೆ ಸಹಜವಾಗಿ ಮಕ್ಕಳ ಒಂದು ಎಜುಕೇಷನ್ ಉದ್ದೇಶಕ್ಕೆ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ. ಆ ಸ್ಪೆಷಲ್ ಕ್ಲಾಸಲ್ಲಿ ನಡೆದ ತಕ್ಷಣವೇ ಆ ಹುಡುಗನ್ನ ಹೊರಗಡೆ ಕರೆದು ಇಬ್ಬರು ಹುಡುಗರನ್ನು ಒಂದು 3-4 ಜನ ಸೇರಿಕೊಂಡು ಹೊಡೆದ ತಕ್ಷಣ ಒಬ್ಬ ಹುಡುಗ ಓಡ್ ಬಂದು ಆ ಮುಖ್ಯ ಶಿಕ್ಷಕರಿಗೆ, ಅವರಿನ್ನೂ ಚೇರಲ್ಲೇ ಕೂತಿರ್ತಾರೆ, ಮುಖ್ಯ ಶಿಕ್ಷಕರು ಹೊರಗಡೆ ಬಂದಿರೋದಿಲ್ಲ. ನಾನು ಹೇಳ್ತಕ್ಕಂಥದ್ದೇನು, ಶಾಲೆ ಬಿಟ್ಟ ತಕ್ಷಣ ಅಟ್ಲೀಸ್ಟ್ 9 ಗಂಟೆ ರಾತ್ರಿ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಇರ್ತಾರೆ ಕೋ ಎಜುಕೇಷನ್ಸ್ಗಳಿದ್ದಾಗ. ಅವರು ಕಾಂಪೌಂಡಿಂದ ಹೊರಗಡೆ ಹೋಗೋವರೆಗೂ ಶಿಕ್ಷಕರ ಜವಾಬ್ದಾರಿ ಇರುತ್ತೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಆ ಮಗು ಬಿದ್ದ ತಕ್ಷಣ ಇನ್ನೊಬ್ಬ ಓಡ್ ಬಂದರೆ ಆ ಮಗು ತೆಗೆದುಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋದರೆ ಆ ಮಗು ದಾರಿಯಲ್ಲಿ ಹಸುನೀಗ್ತಾನೆ. ಸಂಕೇತನ ಹುಡುಗನ ಕಳ್ಕೊಂಡು ಇವತ್ತು ಆ ಕುಟುಂಬ ಅನಾಥರ ಆಗಿದೆ ಅಧ್ಯಕ್ಷರೇ. ಈ ಘಟನೆಗೆ ಕಾರಣ ಆ ಭಾಗದಲ್ಲಿ ಅಂತ ಅಲ್ಲ, ಇಡೀ ನಮ್ಮ ಬಹುಶಃ ಎಲ್ಲ ಕಡೆಗೂ ಇವತ್ತು ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಎಲ್ಲಿ ಬೇಕೋ ಅಲ್ಲೂ ಸಿಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು, ಇದನ್ನ ಮೂಲವನ್ನು ಕಂಡು ಹಿಡಿದು ಅದನ್ನ ಯಾಕೆ ಇನ್ನೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಒಬ್ಬ ಶಾಲೆ ಓದ್ತಕ್ಕಂಥ ಮಗುನ ಅಲ್ಲ, ಅದು ಈ ರೀತಿ ಗಮನ ಪ್ರತಿ ಸರಿ ಸಭೆಯಲ್ಲಿ ನಡೀತಾ ಇದೆ. ಇದು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಎಲ್ಲರೂ ಅನ್ನೋದನ್ನ ಯೋಚನೆ ಆಗಿದೆ ಅಧ್ಯಕ್ಷರೇ. ದಯವಿಟ್ಟು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಗೂ ಸಹ ಹೇಳೋದ್ರ ಜೊತೆಗೆ ದಯವಿಟ್ಟು ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕು, ಗಣನೆಗೆ ತಗೋಬೇಕು. ಈ ರೀತಿ ಮುಂದೆ ಬರ್ತಕ್ಕಂಥ ಯುವಕರು ಇನ್ನು ಮಕ್ಕಳು ಅಂತ ಸ್ಥಿತಿಯಲ್ಲೇ ತಪ್ಪು ಹಾದಿ ಹಿಡಿದ್ರೆ ಹೇಗೆ ಅಧ್ಯಕ್ಷರೇ? ಅಲ್ಲ, ನಮ್ಗೆ ಹೇಳ್ಬೇಕಲ್ಲ ಅಧ್ಯಕ್ಷ, ಪೊಲೀಸ್ ನಮ್ಮ ಇಲಾಖೆ ಸರ್. ಅಧ್ಯಕ್ಷರೇ, ನಾನು ಹೇಳಿ ನಿಮಿಷ. ಮಾನ್ಯ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಶಾಸಕಿಯವರು ಹೇಳಿರ್ತಕ್ಕಂಥದ್ದು ನನ್ನ ಮತ್ತು ಅವರ ಬಾರ್ಡರ್ನಲ್ಲಿ ಬರುವಂತ ಒಂದು ಸಣ್ಣ ಊರು ಹೇಳಿದ್ದಾರೆ. ಆದ್ರಿಂದ ಶಿವಮೊಗ್ಗದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಡ್ರಗ್ಸ್ ನಡೀತಾ ಇದೆ. ಸಾಮಾನ್ಯ 16-17 ವರ್ಷದ ಮಕ್ಕಳು ಒಬ್ಬ ವಿದ್ಯಾರ್ಥಿಯನ್ನು ಹೊಡೆದು ಸಾಯಿಸ್ತಾರೆ. ಹೊಡೆದು ಅಮಾನುಷವಾದಂಥ ಒಂದು ಕೃತ್ಯ ಇದೆ. ಹಾಗಾಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಅದು ಇದೆಯೋ ಇಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿ ಶಿವಮೊಗ್ಗದ ನಗರದಲ್ಲಿ ನಿರ್ಮಾಣ ಆಗಿದೆ. ಆದ್ರಿಂದ ಸರ್ಕಾರ ದಯವಿಟ್ಟು ಈ ಕಡೆ ಗಮನ ಹರಿಸಬೇಕು. ಸರಿಯಾದಂತ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ಮಕ್ಕಳು ಬಿಲೋ ಏಜ್ನವರು ಬಿಟ್ಬಿಡ್ಬೋದು, ನಾಳೆ ಅವರಿಗೆ ಇದು ಸಿಕ್ಬೋದು ಜಾಮೀನು. ಅದು ಸಿಗದಕ್ಕೆ ಬಿಡದಿದ್ದ ಹಾಗೆ ಏನ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ಇದನ್ನ ಹೇಳ್ಬೇಕು. ಅಮಾನುಷ ಮಾನ್ಯ ಮುಖ್ಯಮಂತ್ರಿಗಳು ಬಂದು 15 ಲಕ್ಷ ರೂಪಾಯಿಗಳನ್ನ ಚೆಕ್ ಅನ್ನ ಕೊಟ್ಟು ಅಲ್ಲಿ ಹೋಗಿದ್ದಾರೆ. ಯಾವ ಕಾರಣಕ್ಕೂ ಬಿಡಬಾರದು, ಮತ್ತೊಂದು ಮೆಸೇಜ್ ಹೋಗ್ಬೇಕು. ಅಲ್ಲಿಯ ಪೊಲೀಸರು ಬಹಳ ವರ್ಷದಿಂದ ಕೆಲವರಿದ್ದಾರೆ, ಅವರು ಈ ಡ್ರಗ್ಸ್ ಮಾಫಿಯಾದ ಜೊತೆಗೆ ಮಾಡ್ಕೊಂಡಿದ್ದಾರೆ. ನೀವೇ ಹೇಳ್ತೀರಿ ಸೀರಾ ಅವ್ರ ಚರ್ಚೆ ಬೇಡ, ನೀವೇ ಇಷ್ಟ ಮಾತಾಡ್ತೀರಿ. ಪ್ರಸ್ತಾವನೆ ಮಾಡಿದ್ರಿ, ಉತ್ತರ ಕೊಡ್ತದೆ. ಮಗು ಸತ್ತೋಗಿದೆ, ಅದನ್ನು ಹೇಳಿದಾರೆ, ಅದೇ ಕೊಟ್ಟದಲ್ಲ ಅವಕಾಶ ಮಾಡ್ಲಿಕ್ಕೆ. ನೀವು ಬಿಡದೇ ಇದ್ರೆ ಪ್ರಸ್ತಾವ ಮಾಡಿದ್ರಲ್ಲ ತಾವು, ಹೇಗಿರಿ ಮತ್ತೆ ಎಲ್ಲ ವಿಚಾರ ಹೇಳಿದ್ದೀರಿ. ಉತ್ತರ ಕೊಡ್ಲಿ. ಆದ್ರಿಂದ ಅಧ್ಯಕ್ಷರೇ, ಚರ್ಚೆ ಆಗೋದಿಲ್ಲ, ಕ್ರಮ ತಗೊಳ್ಳುವಂತ ಕೆಲಸ ಆಗ್ಬೇಕು. ಅಲ್ಲಿ ಯಾರು ಬಹಳ ವರ್ಷದಿಂದ ಇದ್ದಾರೆ ಪೊಲೀಸರು, ಅವ್ರನ್ನ ಅಲ್ಲಿಂದ ಇಲ್ಲದೇ ಇದ್ರೆ ಈ ಸಾವನ್ನು ಸರ್ಕಾರ ಕೊನೆ ಆಗಬೇಕು. ಈ ಸಾವು ಕೊನೆ ಆಗಬೇಕು. ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.